ಇದರಿಂದ ಏನಾಗ್ಬಿಟ್ಟಿದೆ, ಒಂದು ಹೆವಿ ಬಸ್ ಬಂದ ತಕ್ಷಣ ನಿನ್ನೆಯಲ್ಲಿ ಒಂದು ರಸ್ತೆ ಒಂದು ಕುಸಿದು ಬಿಟ್ಟಿದೆ, ಇಳಿದು ಬಿಟ್ಟಿದೆ ನೀರು. ಸೊ ಆ ಒಂದು ರಸ್ತೆ ಇದು ಇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಇಲ್ಲಿ ಮತ್ತೆ ಯಾವುದೋ ಒಂದು ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ಇಮಿಡಿಯೇಟ್ ನಾವು ಇಲ್ಲಿ ಬ್ಯಾರಿಕೇಡ್ ಅನ್ನು ಹಚ್ಚಿದ್ವಿ ನೆನ್ನೆ. ಆಮೇಲೆ ನಾವು ಒಂದು ವಿಡಿಯೋ ಮಾಡಿ ಕಮಿಷನರ್ ಸಾಹೇಬರಿಗೆ ಮತ್ತೆ ನಮ್ಮ ನಗರದ ಕಾರ್ಪೊರೇಷನ್ ಮೇಯರ್ಗಳು ಕೂಡ ನಾವು ವಿಡಿಯೋ ಕಳಿಸಿದ್ವಿ. ಕಮಿಷನರ್ ಸಾಹೇಬ್ ನಾನು ಫೋನ್ ಮುಖಾಂತರ ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಇಲ್ಲೊಂದು ರಸ್ತೆ ಕುಸಿದಿದೆ, ಎಕ್ಸಾಕ್ಟ್ಲಿ ಎಲ್ಲ ಅಂತಂದ್ರೆ ಬಸವೇಶ್ವರ ಸರ್ಕಲ್ ಮತ್ತೆ ಅಂಬೇಡ್ಕರ್ ಸರ್ಕಲ್ ಮಧ್ಯದಲ್ಲಿ ಇರುವಂತ ಈ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಏನಿದೆ ಎಕ್ಸಾಕ್ಟ್ಲಿ ಅದ್ರ ಮುಂದ್ಗಡೆ ಇರುವಂತ ರೋಡ್ ಮಧ್ಯದಲ್ಲಿ ಈ ಒಂದು ರಸ್ತೆ ಕುಸಿದೆ. ಈ ಒಂದು ರಸ್ತೆ ಕುಸಿದ್ರಿಂದ ಇಲ್ಲಿ ಏನೆಲ್ಲ ಅನಾಹುತ ಆಗ್ಬೋದಾಗಿತ್ತು. ಇನ್ ಕೇಸ್ ನಾವು ಒಂದು ಇಮಿಡಿಯೇಟ್ ಆಗಿ ಇದು ಗಮನ ಕೊಟ್ಟಿದ್ದಿಲ್ಲ ಅಂತಂದ್ರೆ ಯಾರೊಬ್ಬ ಬೈಕ್ ಅಥವಾ ಕಾರ್ ಇಮಿಡಿಯೇಟ್ ಆಗಿ ಬಂದು ಅದು ಕೆಳಗಡೆ ಬಿದ್ದು ಒಂದು ಜೀವ ಕಳೆಯುವಂತ ಒಂದು ಪ್ರಸಂಗವನ್ನು ನಾವು ಇದು ನೋಡ್ಬೋದಾಗಿತ್ತು. ಬಟ್ ಇಮಿಡಿಯೇಟ್ ನಾವು ಬ್ಯಾರಿಕೇಡ್ ಹಚ್ಚಿದ್ರಿಂದ ಯಾವುದೋ ಒಂದು ಅಹಿತಕರ ಘಟನೆ ಸದ್ಯಕ್ಕೆ ಆಗಿಲ್ಲ. ಸೊ ನಾವು ಇಮಿಡಿಯೇಟ್ ಆಗಿ ನಾವು ಸಿಬ್ಬಂದಿಗಳು ಕೊಟ್ಟು ಕಳಿಸಿ ಸರ್ ಅಂತ ಅಂದಾಗ ಕಮಿಷನರ್ ಸಾಹೇಬ್ರು ನಿನ್ನೆ ಸಾಯಂಕಾಲ ಸಿಬ್ಬಂದಿಗಳು ಕೊಟ್ಟು ಕಳಿಸಿದ್ರು. ಕೊಟ್ಟ ತಕ್ಷಣ ನಾವು ಇದು ಪೂರ್ತಿ ರಸ್ತೆ ಕುಸಿದಂತ ಎಲ್ಲ ಸುತ್ತಮುತ್ತ ಟ್ರಾಫಿಕ್ ಬ್ಲಾಕ್ ಮಾಡಿ ಎಲ್ಲ ಇದು ಬ್ಯಾರಿಕೇಡ್ ಹಚ್ಚಿದೀವಿ. ಸೊ ಇನ್ನೂವರೆಗೆ ಸದ್ಯಕ್ಕೆ ಯಾವುದೋ ಆ ತರ ಒಂದು ಅಹಿತಕರ ಘಟನೆ ಆಗಿಲ್ಲ. UGD ವರ್ಕ್ ಮಧ್ಯದಲ್ಲಿ ಮಾಡೋಕ್ಕಿಂತಲೂ ಸೈಡ್ ಮಾಡಿದ್ರೆ ಒಳ್ಳೇದಂತ ನಂದು ಅನಿಸಿಕೆ. ಯಾಕಂದ್ರೆ ಒಂದು ಸೈಂಟಿಫಿಕ್ ವೇ ಆಗಿ ಇಲ್ಲಿ ಕನ್ಸ್ಟ್ರಕ್ಷನ್ ಆಗಿಲ್ಲ UGD ವರ್ಕ್. ಸೊ ಯೂಶುವಲ್ ಈ ತರ ಮಾಡಿದ್ರೆ ರೋಡ್ ಪೂರಾ ಏನಾಗ್ಬಿಡುತ್ತೆ, ಕುಸಿದು ಬೀಳ್ತದೆ. ಇವಾಗ ಏನಾಗ್ಬಿಟ್ಟಿದೆ, ಇಲ್ಲಿ ಆಲಮಿನಿಂದ ಎಲ್ಲ ಇಲ್ಲಿ ಡ್ರೈನೇಜ್ ನೀರು ಬರ್ತವೆ. ಆ ಆಲಮಿನಿಂದ ಬಂದಂತ ನೀರು ಇಲ್ಲಿ ಅದರಲ್ಲಿ ಡೌನ್ ಫ್ಲೋ. ಸೊ ಡೌನ್ ಫ್ಲೋ ಇರೋದ್ರಿಂದ ಎಲ್ಲ ಪ್ರೆಷರ್ ಅಲ್ಲಿ ಬರುತ್ತೆ. ಪ್ರೆಷರ್ ಅಲ್ಲಿ ಬಂದ ತಕ್ಷಣ ಏನಾಗ್ಬಿಡುತ್ತೆ, ಈ ತರ ಇಲ್ಲೂ ಆಗ್ಬೋದು ಮತ್ತೆ ಇದು ಓವರ್ ಫ್ಲೋ ಆಗ್ಬೋದು. ಈಗ ನೋಡಿ, ಈಗ ನೆನ್ನೆ ಇದ್ದಂತ ನೀರು ಇವಾಗಿಲ್ಲ, ಇವಾಗ ಜಾಸ್ತಿ ಆಗ್ಬಿಟ್ಟಿದೆ. ಯಾಕಂದ್ರೆ ಇದು ಒಂದು ಬೆಳಿಗ್ಗೆ ಟೈಮ್, ಇದು ಡೇ ಟೈಮ್ ಇರೋದ್ರಿಂದ ಜಾಸ್ತಿ ಓವರ್ ಫ್ಲೋ ಆಗ್ತಾ ಇದೆ. ಹೀಗಾಗಿ ಅದು ಮತ್ತೆ ಈಗ ಹೆಚ್ಚು ಕುಸಿಯುವಂತ ಚಾನ್ಸ್ ಇದೆ. ಅದಲ್ಲದೆ ಇದು ನೀರು ಓವರ್ ಫ್ಲೋ ಆಗೋದು ಚಾನ್ಸ್ ಇದೆ. ಮತ್ತೆ ಮುಂದೆ ಇದ್ದಂತ ಡ್ರೈನೇಜ್ ಸಿಸ್ಟಮ್ ಅಲ್ಲೂ ಕೂಡ ಒಂದು ಎಕ್ಸ್ಪ್ಲೋರ್ಡ್ ಆಗಿ ನೀರು ರೋಡ್ ಮೇಲೆ ಬರುವಂತ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದಾವೆ. ಸರ್ ಮೊದಲು ಕೂಡ ಇದೇ ತರ ಆಗ್ತಿತ್ತು. ಇಲ್ಲಿ ವಾರ್ಡ್ ನಂಬರ್ 29ನಲ್ಲಿ ನೋಡಿದೆವು, ಮತ್ತೆ ವಾರ್ಡ್ ನಂಬರ್ 31ರಲ್ಲಿ ನೋಡಿದೆವು. ಯಾಕೆ ಜಿಲ್ಲಾಡಳಿತ ಸರಿಯಾಗಿ ಯಾಕೆ ಕ್ರಮ ಯಾಕೆ ಕೈಗೊಳ್ತಾ ಇಲ್ಲ? ಯಾಕೆ ಏನ್ ಸಮಸ್ಯೆ ಇದೆ? ವಾರ್ಡ್ ನಂಬರ್ 29 ಇದು ರಾಮನಗರ್ ಏರಿಯಾ. ವಾರ್ಡ್ ನಂಬರ್ 29ರಲ್ಲಿ ನಾನು ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ನಾನೇ ಕ್ಯಾಂಡಿಡೇಟ್ ಆಗಿದ್ದೆ ಆಮ್ ಆದ್ಮಿ ಪಕ್ಷದ ವತಿಯಿಂದ. ಅಲ್ಲಿ ನಾನು ಕ್ಯಾಂಪೇನ್ ಮಾಡುವಾಗ ಸುಮಾರು ಮನೆಗಳಲ್ಲಿ ಡ್ರೈನೇಜ್ ನೀರೇ ಬರ್ತಿದ್ರು. ಒಳಗಡೆಯಲ್ಲಿ ಡ್ರೈನೇಜ್ ನೀರೇ ನಾನೇ ನನ್ನ ಕಣ್ಣಾರ ನೋಡಿದೀನಿ. ಇಮಿಡಿಯೇಟ್ ಆಗಿ ಇದು ಕಮಿಷನರ್ ಕಾಲ್ ಮಾಡಿ ಅಲ್ಲಿ ಸೆಕ್ಷನ್ ಆಫೀಸ್ ಕರೆಸ್ಕೊಂಡು ಅಲ್ಲಿ ಇದು ಟೆಂಪ್ರರಿ ಏನ್ ಮಾಡ್ಬೇಕಾಯ್ತು ಎಲ್ಲ ಟೆಂಪ್ರರಿ ವರ್ಕ್ ಮಾಡಿದ್ವಿ. ಸೊ ಈ ತರ ಬರೇ ರಾಮನಗರ ಅಷ್ಟೇ ಅಲ್ಲ, ಬೇರೆ ಬೇರೆ ಒಂದು ಹಳೆಯ ಪ್ರದೇಶ ಏನಿದೆ, ಹಳೆಯ ಪ್ರದೇಶ ಈಗಲೂ ಕೂಡ ಒಂದು ಮನೆಯಲ್ಲಿ ಡ್ರೈನೇಜ್ ನೀರು ಬರುವಂತ ಒಂದು ದುಸ್ಥಿತಿ ಇದೆ. ಸೊ ನಾನು ಕೇಳ್ಕೊಳ್ಳೋದಂತಂದ್ರೆ, ನೀವು ಎಲ್ಲೇ ನೀವು UGD ವರ್ಕ್ ಮಾಡ್ಲಿ, ರೋಡ್ ವರ್ಕ್ ಮಾಡ್ಲಿ, ಒಂದು ಸೈಂಟಿಫಿಕ್ ವೇ ನಲ್ಲಿ ಮಾಡಬೇಕು. ಸೈಂಟಿಫಿಕ್ ವೇ ಬಿಟ್ಟು ಅನ್ಸೈಂಟಿಫಿಕ್ ವೇ ನಲ್ಲಿ ಮಾಡಿದ್ರೆ ಈ ತರ ನಾವು ದೃಶ್ಯವನ್ನು ಕಾಣ್ಬೇಕಾಗುತ್ತೆ. ಇದು ಸ್ಟೇಷನ್ ರೋಡ್ ಮಧ್ಯದಲ್ಲಿ ಆಗಿದೆ ಅಂತಂದ್ರೆ ನಮ್ಮ ವಿಜಯಪುರದ ದುಸ್ಥಿತಿ ಅಂತಾನೆ ನಾನು ಹೇಳ್ಬೋದು. ಯಾಕೆ ಇದ್ರ ಬಗ್ಗೆ ಆಗ್ತಿತ್ತು ಮಾನ್ಯ ಆಯುಕ್ತರಿಗೆ ಹಾಗೂ ಆಗ್ತದೆ ಈ ಸದ್ ಹೊಸದಾಗಿ ಆಗ್ತಾ ಮೇಯರ್ ಆಗಿದ್ದಾರೆ ಕರಡಿಯವರಿಗೆ ಅವ್ರ ಗಮನಕ್ಕೆ ಏನು ತಂದಿದ್ದೇನ್ರಿ ಇದನ್ನ? ಹೌದು, ನಿನ್ನೆ ಇದು ಇಮಿಡಿಯೇಟ್ ನಮ್ ಗಮನಕ್ಕೆ ಬಂದ ತಕ್ಷಣ ಇದೊಂದು ವಿಡಿಯೋ ಮಾಡಿ ನಾನೇ ಸ್ವತಃ ಕಮಿಷನರ್ ಸಾಹೇಬರಿಗೆ ಕಳಿಸಿದ್ದೀನಿ. ಅವ್ರ ಜೊತೆ ಫೋನ್ ಕರೆಯಲ್ಲೂ ಕೂಡ ಮಾತಾಡಿದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಮೇಯರ್ ಆದಂತ ಕರಡಿ ಸಾಹೇಬ್ರಿಗೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಅವ್ರಿಗೆ ಕಾಲ್ ಮಾಡಿದ್ದೆ, ಒಂದ್ ಸ್ವಲ್ಪ ಸಂಪರ್ಕದಲ್ಲಿ ಬರ್ಲಿಲ್ಲ, ಅವರು ಎಲ್ಲೋ ಬೇರೆ ಕಡೆ ಇದ್ರಂತೆ. ಅವ್ರ PA ಅವರಿಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ, ಈ ತರ ಒಂದು ಆಗಿದೆ ಸರ್, ವಿಡಿಯೋ ಕಳಿಸಿದ್ದೀನಿ, ದಯವಿಟ್ಟು ಇದ್ರು ಮೇಯರ್ ಸಾಹೇಬ್ರಿಗೆ ತೋರಿಸಿ ಅಂತ ಹೇಳಿದೆ. ಸೊ ನಾನು ಕಮಿಷನರ್ ಸಾಹೇಬ್ರ ಹತ್ರ ಇದು ಮಾತಾಡಿದ ಮೇಲೆ ಇಮಿಡಿಯೇಟ್ ಅವರು ಒಂದು 10ರಿಂದ 15 ನಿಮಿಷದಲ್ಲಿ ಅವ್ರ ಸಿಬ್ಬಂದಿಗಳನ್ನ ಕಳಿಸಿದ್ರು. ಸಿಬ್ಬಂದಿಗಳು ಬಂದ ಮೇಲೆ ಇಲ್ಲಿ ಹೋರಾಟ ಸಮಿತಿಯಲ್ಲಿ ಇದ್ದಂತ ಬ್ಯಾರಿಕೇಡ್ಸ್ ಅನ್ನು ತಗೊಂಬಂದು ಇಲ್ಲಿ ಪೂರ್ತಿ ಬ್ಯಾರಿಕೇಡ್ಸ್ ಕವರ್ ಮಾಡಿ ಯಾವುದೇ ಒಂದು ಅಹಿತಕರ ಘಟನೆ ಆಗ್ಬಾರ್ದು ಅಂತ ಹೇಳಿ ಒಂದು ಮುನ್ನೆಚ್ಚರಿಕೆ ತಗೊಂಡು ಇಲ್ಲಿ ಬ್ಯಾರಿಕೇಡ್ಸ್ ಹಚ್ಚಿದೀವಿ. ಎಲ್ಲಿ ರಾತ್ರಿ ಸ್ವಲ್ಪ ಜಾಸ್ತಿ ಓವರ್ಫ್ಲೋ ಆಗಿ ಇನ್ನೂ ರಸ್ತೆ ಕುಸಿಯುತ್ತಂತೆ ಮಾಡಿದ್ವಿ. ಸದ್ಯಕ್ಕೆ ಕುಸಿದಿಲ್ಲ, ಬಟ್ ಇನ್ನೂ ಅದು ಡೇಂಜರಸ್ ಒಂದು ಝೋನ್ ನಲ್ಲಿ ಇದೆ. ಈಗ ಆಗ್ಲೇ ಅನ್ನೋದ್ರಲ್ಲಿ ರೋಡ್ ಮತ್ತೆ ಕುಸಿಯೋದ್ರಲ್ಲಿ ಒಂದು ಎಲ್ಲಾ ಪರಿಸ್ಥಿತಿ ಕಾಣ್ತಾ ಇದೆ ಸರ್. ಸರ್ ಒಂದು 15 ಗಂಟೆ ಆದ್ರೂ ಆಗ್ತಪ್ಪ, ಇದೊಂದು ಸಿಟಿ ಮಹಾನಗರ ಸಿಟಿ, ಯಾವುದೇ ತರ ಒಂದು ಅಧಿಕಾರಿಗಳ ಬಂದು ಇದನ್ನ ಸರಿಯಾಗಿ ಮಾಡಿಲ್ಲಪ್ಪ ಅಂತ ಯಾಕೆ ಇದು ಒಂದು ಗುಂಡಿ ಮುಚ್ಚುವಂತ ಒಂದು ಕಾರ್ಯ ಮಾಡ್ತಾ ಇಲ್ಲ ಅಂತಂದ್ರ ಒಂದು ರಾಜಕಾರಣ ಅನ್ನೋದು ಎಲ್ಲಿಗೆ ಹೋಗೈತಿ ಆಗ್ತದ? ಒಂದು ಸಿಟಿ ಕಾರ್ಪೊರೇಷನ್ ಏನ್ ಮಾಡ್ತಾ ಇದೆ? ನಿಮ್ ಅನಿಸಿಕೆ ಏನ್ ಸರ್ ಇದ್ರ ಬಗ್ಗೆ? ಸೊ ನೋಡಿ, ಇವಾಗ ಆಲ್ರೆಡಿ ಒಂದು 15 to 18 hours ಆಯ್ತು ಇದನ್ನ ಆಗಿ. ಇವಾಗ 12 ಗಂಟೆ ಆಗಿದೆ. 12 ಗಂಟೆ ಆದ್ರೂ ಇದ್ರದಿನ ದುರಸ್ತಿ ಕೆಲಸ ಮಾಡುವುದು ಇನ್ನು ಪ್ರಾರಂಭ ಆಗಿಲ್ಲ. ಈಗ ತಾನೇ ಕಾರ್ಪೊರೇಷನ್ ದಿಂದ ಇಂಜಿನಿಯರ್ ಬಂದಿದ್ರು, ಅವ್ರನ್ನ ಕೇಳಿದೆ, ಯಾಕೆ ಸರ್ ನೆನ್ನೆ ಇದು ವರ್ಕ್ ಆಗಿಲ್ಲ, ಮತ್ತೆ ಇಷ್ಟೊತ್ತಾದ್ರೂ ಇನ್ನೂ ವರ್ಕ್ ಆಗಿಲ್ಲ ಅಂತ ಹೇಳಿದ್ರು. ಸರ್ ದಸರಾ ಹಬ್ಬ ಇದ್ರಿಂದ ಎಲ್ಲಾ ಮೆಷಿನರೀಸ್ ಎಲ್ಲ ಪೂಜೆ ಆಗಿದ್ದಾವೆ, ಮತ್ತೆ ಎಲ್ಲ ಸಿಬ್ಬಂದಿಗಳು ರಜೆಯಲ್ಲಿದ್ದಾರೆ. ಸೊ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿಸ್ತೀನಿ ಅಂತ ಹೇಳಿ ಇಂಜಿನಿಯರ್ ಸಾಹೇಬ್ರು ಬಂದಿದ್ದಾರೆ. ಅವ್ರನ್ನ ಕೇಳಿದೆ,
ಸರ್ ಇನ್ನೂ ಆಗಿಲ್ಲ ಅಂತಂದ್ರೆ ಯಾರ್ದಾದ್ರು ಜೀವ ಹೋದ್ಮೇಲೆ ಈ ಕೆಲಸ ಮಾಡ್ತೀರಾ ಅಂತ ನಾನು ಪ್ರಶ್ನೆ ಮಾಡಿದೆ. ಯಾಕಂದ್ರೆ ಇಲ್ಲಿವರೆಗೂ ಜೀವ ಹೋಗಿಲ್ಲ ಅಂದ್ರೆ ಅದೇ ಪುಣ್ಯ ಅಂತ ಅನ್ಕೋತೀನಿ ನಾನು. ಸೊ ಇಲ್ಲಿವರೆಗೂ ಮತ್ತೆ ಮಹಾನಗರ ಪಾಲಿಕೆ ಇದ್ರೆ ನಾವು ಸೀರಿಯಸ್ನೆಸ್ ತಗೊಂಡು ಒಂದು ಕೆಲಸ ಸ್ಟಾರ್ಟ್ ಮಾಡ್ತಾ ಇರ್ತ ನಾವು ಅನ್ಕೊಂಡಿದ್ವಿ. ನಾನು ಬೆಳಿಗ್ಗೆ 9:10 ಗಂಟೆಗೆ ಬಂದಿದ್ದೀನಿ, ಆದ್ರೂ ಕೂಡ ಇನ್ನೂ ಇಲ್ಲಿ ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಆಗಿಲ್ಲ. ನೋಡ್ತಾ ಇರ್ಬೋದು ಹೇಗಿದೆ, ಹಾಗೆ ಇದೆ. ಬ್ಯಾರಿಕೇಡ್ಸ್ ಕೂಡ ಹಾಗೆ ಹಾಕಿದ್ದಾರೆ. ಟ್ರಾಫಿಕ್ ಜಾಮ್ ಆಗುತ್ತೆ ಅಂತೇಳಿ ಒಂದ್ ಸ್ವಲ್ಪ ಸ್ಪೇಸ್ ಬಿಟ್ಟು ಬ್ಯಾರಿಕೇಡ್ ಹಾಕಿದೀವಿ. ಆದ್ರೂ ಕೂಡ ಒಂದು ಡೇ ಟೈಮ್ ಟ್ರಾಫಿಕ್ ಆಗುವಂತ ಚಾನ್ಸಸ್ ಇದಾವೆ. ಅದಷ್ಟೇ ಅಲ್ಲದೆ ಈಗ ಅದು ಓವರ್ಫ್ಲೋ ಆಗ್ತಾ ಇದೆ, ಅದು ಓವರ್ಫ್ಲೋ ಆಗಿ ಇನ್ನಿಷ್ಟು ಕುಸಿಯುವಂತ ಚಾನ್ಸಸ್ ಇದೆ. ಸೊ ನಾವು ಹೇಳ್ತಾ ಇರೋದು ಅಷ್ಟೇ, ಎಲ್ಲಿಂದ ನೀರು ಬರ್ತಾ ಇದೆ ಇದು ಡೌನ್ ಫ್ಲೋ ಇದೆ. ಇದು ಡೌನ್ ಫ್ಲೋ ಬಂದು ಇಲ್ಲಿ APMC ದಿಂದ ಹಾಯ್ದು ND ರೋಡಿಗೆ ಹೋಗುತ್ತೆ. ಸೊ ಇದು ಡೌನ್ ಫ್ಲೋ ಇರೋದ್ರಿಂದ ಎಲ್ಲಿ ಏನ್ ಜಾಸ್ತಿ ನೀರು ಬರುತ್ತೆ ಅಲ್ಲಿ ಏನಾದ್ರು ಡೈವರ್ಟ್ ಮಾಡುವಂತ ಚಾನ್ಸಸ್ ಇದೆನಾ, ಇದು ನಗರ ಪಾಲಿಕಾ ಅಧಿಕಾರಿಗಳೇ ಹೇಳ್ಬೇಕು. ಯಾಕಂದ್ರೆ ಅವರಿಗೆ ಗೊತ್ತು ಅಲ್ಲಿ ಎಲ್ಲಿ ಡೈವರ್ಟ್ ಮಾಡಿದ್ರೆ ಇಲ್ಲಿ ಒಂದ್ ಸ್ವಲ್ಪ ನೀರು ಕಡಿಮೆ ಆಗ್ಬೋದು ಅಂತ ಹೇಳಿ. ಇಲ್ಲ ನಾವು ಅದೇ ರೀತಿಯಲ್ಲಿ ನೀರು ಬಿಟ್ರೆ ಇದು ಯಾವಾಗ ಮತ್ತೆ ಕುಸಿದ್ ಬಿಡುತ್ತೆ, ಯಾವಾಗ ನೀರು ಓವರ್ಫ್ಲೋ ಆಗಿ ರೋಡ್ ಮೇಲೆ ಡ್ರೈನೇಜ್ ಬರುತ್ತೆ ಗೊತ್ತಿಲ್ಲ. ಇದು ಒಂದು ಮಹಾನಗರ ಪಾಲಿಕೆದು ಅಧಿಕಾರಿಗಳದು ಇಲ್ಲೊಂದು ನೆಗ್ಲಿಜೆನ್ಸ್ ತೋರಿಸ್ತಾ ಇದೆ. ಯಾವುದೋ ಒಂದು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತಾ ಇಲ್ಲ. 12 ಆದ್ರೂ ಸಹಿತ ಇನ್ನೂವರೆಗೂ ಇಲ್ಲೊಂದು ಕೆಲಸ ಸ್ಟಾರ್ಟ್ ಆಗ್ತಿದೆ. ಯಾವುದೋ ಒಂದು ಮೆಷಿನ್ ಕೂಡ ಬಂದಿಲ್ಲ. ನಮ್ಮ ಮಹಾನಗರ ಪಾಲಿಕೆ ಒಂದು ಮೆಷಿನರಿ ಕೂಡ ಬಂದಿಲ್ಲ. ನಾನು ಇಂಜಿನಿಯರ್ ಕೇಳ್ತೀನಿ, ಇಮಿಡಿಯೇಟ್ ಆಗಿ ಮೆಷಿನ್ಸ್ ತರಿಸಿ ಏನ್ ಮಾಡ್ಬೇಕು, ಬೇಗ ಒಂದು ಸೈಂಟಿಫಿಕ್ ವೇ ಮಾಡಿ ಇದೊಂದು ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ತಗೊಂಬನ್ನಿ ಅಂತ ಹೇಳಿ ನಾನು ಕೇಳ್ಕೊಂಡಿದ್ದೀನಿ.